ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಪ್ರಸ್ತುತವಾಗಿ ಸುದ್ದಿಯಲ್ಲಿರುವಂತಹ ಒಂದು ದೇಶದ ಕುರಿತು ತಿಳಿದುಕೊಳ್ಳೋಣ. ಇಂದಿನ ದಿನ ಇಸ್ರೇಲ್ನ ಕುರಿತು ತಿಳಿದುಕೊಳ್ಳೋಣ. ಏನಕ್ಕಪ್ಪ ಅಂದರೆ, ಇಸ್ರೇಲ್ ಮತ್ತು ಅಮೇರಿಕ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾವೆ. ಪ್ರತಿಯಾಗಿ ಇರಾನ್ ಇಸ್ರೇಲ್ ಮತ್ತು ಅಮೇರಿಕಾದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾವೆ. ಈ ಒಂದು ಯುದ್ಧಗಳು ಮೂರನೇ ಮಹಾಯುದ್ಧದ ಒಂದು ಮುನ್ಸೂಚನೆಯನ್ನು ನೀಡ್ತಾ ಇದ್ದಾವೆ. ಈ ಯುದ್ಧಗಳಿಂದ ವಿಶ್ವಕ್ಕೆ ಮತ್ತು ಮನುಕುಲಕ್ಕೆ ಭಾಳಷ್ಟು ಅಪಾಯಕಾರಿಯಾಗಿದೆ. ಹಲವು ದೇಶಗಳು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾವೆ. ಬಹಳಷ್ಟು ದೇಶಗಳಲ್ಲಿ ತೈಲ ಬಿಕ್ಕಟ್ಟು ಮತ್ತು LPG ಅನಿಲಗಳ ಒಂದು ಅಭಾವತೆಯ ಸೃಷ್ಟಿಯಾಗಿ ಮಧ್ಯಮ ವರ್ಗದ ಜನರ ಮೇಲೆ ಇದು ಭಾಳಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಸ್ನೇಹಿತರೆ, ಬನ್ನಿ ಇವತ್ತಿನ ಒಂದು ತರಗತಿಯಲ್ಲಿ ಇಸ್ರೇಲ್ ದೇಶದ ಕುರಿತು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಸ್ರೇಲ್ ದೇಶವು 1948 ಮೇ 17ರಂದು ರಚನೆ ಆಗ್ತದೆ. 1948 ಮೇ 17ರಂದು ರಚನೆ ಆಗ್ತದೆ. ಇಂಪಾರ್ಟೆಂಟ್. ಇನ್ನು ಇಸ್ರೇಲ್ಗೆ ಮೊದಲಿಗೆ ಮಾನ್ಯತೆ ಕೊಡುವುದು ಅಮೇರಿಕ ದೇಶ. ಇಸ್ರೇಲ್ ರಾಷ್ಟ್ರಕ್ಕೆ ಒಂದು ಮಾನ್ಯತೆಯನ್ನು ಕೊಟ್ಟಂತಹ ದೇಶ ಯಾವುದಂದರೆ ಅಮೇರಿಕ ದೇಶ ಅದಕ್ಕೆ ಮಾನ್ಯತೆಯನ್ನು ಕೊಡ್ತದೆ. ಇನ್ನು ಇಸ್ರೇಲ್ನ ಮುಖ್ಯ ಭಾಷೆ ಹೀಬ್ರೂ ಭಾಷೆ. ಇಸ್ರೇಲ್ನ ಮುಖ್ಯ ಭಾಷೆ ಹೀಬ್ರೂ ಭಾಷೆ. ಇಸ್ರೇಲ್ನ ಹೀಬ್ರೂ ಭಾಷೆ ಅವಸಾನದತ್ತ ಹೋಗಿತ್ತು. ಅದು ಒಂದು ಸತ್ತ ಭಾಷೆಯಾಗಿತ್ತು. ಅದನ್ನು ಬದುಕಿಸಿ ಜೀವಂತವಾಗಿಸಿದಂತಹ ಕೀರ್ತಿ ಇಸ್ರೇಲಿಗರಿಗೆ ಸಲ್ಲುತ್ತದೆ. ಹೀಬ್ರೂ ಭಾಷೆಯನ್ನು ಜೀವಂತವಾಗಿಟ್ಟಂತಹ ಒಂದು ಕೀರ್ತಿ ಇಸ್ರೇಲರಿಗೆ ಸಲ್ಲುತ್ತದೆ. ಇನ್ನು ಇದಕ್ಕೆ ಯಹೂದಿಗಳ ನಾಡು ಅಂತ ಕರೀತಾರೆ. ಇಸ್ರೇಲನ್ನು ಯಹೂದಿಗಳ ನಾಡು ಅಂತ ಕರೀತಾರೆ. ಜ್ಯೂಸ್ಗಳ ನಾಡು, ಹೋಮ್ ಆಫ್ ಜ್ಯೂಸ್ ಅಂತ ಕರೀತಾರೆ. ಇನ್ನು ಇಸ್ರೇಲ್ನ ರಾಜಧಾನಿ ಜೆರೂಸಲೇಮ್. ಇಸ್ರೇಲ್ನ ರಾಜಧಾನಿ ಜೆರೂಸಲೇಮ್. ಈ ಹಿಂದಿನ ಒಂದು ಪ್ರಶ್ನೆ ಆಗಿತ್ತು ಸ್ನೇಹಿತರೆ, ಇಸ್ರೇಲ್ನ ರಾಜಧಾನಿ ಯಾವುದು ಅಂತ ಕೇಳಿದರು. ಇಸ್ರೇಲ್ನ ರಾಜಧಾನಿ ಜೆರೂಸಲೇಮ್. ಇಂಪಾರ್ಟೆಂಟ್. ಇನ್ನು ಇಸ್ರೇಲ್ನ ಸಂಸತ್ತಿನ ಹೆಸರು ಕೇಳಿದರು ಪರೀಕ್ಷೆಯಲ್ಲಿ, ನೆಸೆಟ್ ಅಂತ. ನೆಸೆಟ್ ಅದರದು ನೆಸೆಟ್. ಇಸ್ರೇಲ್ನ ಪಾರ್ಲಿಮೆಂಟ್ನ ಹೆಸರು ನೆಸೆಟ್. ಇನ್ನು ಇಸ್ರೇಲ್ ಗಡಿಯನ್ನು ಹಂಚಿಕೊಂಡಂತಹ ರಾಷ್ಟ್ರಗಳು ಟೋಟಲ್ 4 ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಲೆಬ್ನಾನ್, ಸಿರಿಯಾ, ಉತ್ತರದಲ್ಲಿ ಲೆಬನಾನ್ ಇದೆ ಮತ್ತು ಸಿರಿಯಾ ಇದೆ. ಉತ್ತರದಲ್ಲಿ ಲೆಬನಾನ್ ಮತ್ತು ಸಿರಿಯಾ, ಮತ್ತು ಪೂರ್ವದಲ್ಲಿ ಜೋರ್ಡಾನ್ ಇದೆ. ಪೂರ್ವದಲ್ಲಿ ಜೋರ್ಡಾನ್ ಇದೆ. ಇನ್ನು ನೈಋತ್ಯದಲ್ಲಿ ಈಜಿಪ್ಟ್ ಇದೆ. ಇಲ್ಲಿ ಗಾಜಾ ಸ್ಟ್ರಿಪ್ ಇದೆ. ನೈಋತ್ಯದಲ್ಲಿ ಗಾಜಾ ಸ್ಟ್ರಿಪ್ ಮತ್ತು ಇದು ಬರುತ್ತೆ, ಈಜಿಪ್ಟ್ ಬರುತ್ತೆ. ಇಂಪಾರ್ಟೆಂಟ್. ಇಸ್ರೇಲ್ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಷ್ಟ್ರಗಳ ಕುರಿತು ಪ್ರಶ್ನೆ ಆಗಿತ್ತು. ಆದ್ದರಿಂದ ಇದನ್ನು ಗಮನದಲ್ಲಿರಿಸ್ಕೋಬೇಕು ಸ್ನೇಹಿತರೆ. ಇನ್ನು ಜೋರ್ಡಾನ್ ಅತಿ ಉದ್ದದ ಗಡಿ ರೇಖೆಯನ್ನು ಹೊಂದಿರುವಂಥದ್ದು. ಜೋರ್ಡಾನ್ ಇಸ್ರೇಲ್ನ ಜೊತೆ ಅತಿ ಉದ್ದದ ಗಡಿ ರೇಖೆಯನ್ನು ಹಂಚಿಕೊಂಡಿದೆ. ಇಂಪಾರ್ಟೆಂಟ್. ಇನ್ನು ಗೋಲನ್ ಹೈಟ್ಸ್ 1967ರವರೆಗೆ ಸಿರಿಯಾದ ಪ್ರದೇಶವಾಗಿತ್ತು. ಗೋಲನ್ ಹೈಟ್ಸ್ ಅನ್ನೋ ಒಂದು ಪ್ರದೇಶ 1967ರವರೆಗೆ ಸಿರಿಯಾದ ಪ್ರದೇಶವಾಗಿತ್ತು. ಇಸ್ರೇಲ್ 6 ಡೇ ಯುದ್ಧ ಮಾಡ್ತದೆ. 6 ಡೇ ವಾರ್ ಮಾಡಿ 6 ದಿನಗಳ ನಿರಂತರ ಯುದ್ಧವನ್ನು ಮಾಡಿ ಸಿರಿಯಾವನ್ನು ಸೋಲಿಸಿ ಗೋಲನ್ ಹೈಟ್ಸ್ ಎಂಬ ಪ್ರದೇಶವನ್ನು ಆಕ್ರಮಿಸಿಕೊಳ್ತದೆ. ಇದು ಇಂಪಾರ್ಟೆಂಟ್. ಇನ್ನು ಗಾಜಾ ಸ್ಟ್ರಿಪ್ ಮೆಡಿಟರೇನಿಯನ್ ಸಮುದ್ರದಲ್ಲಿದೆ. ಗಾಜಾ ಸ್ಟ್ರಿಪ್ ಎಲ್ಲಿದೆ? ಮೆಡಿಟರೇನಿಯನ್ ಸಮುದ್ರದಲ್ಲಿ ಇದೆ. ಇನ್ನು ಇದು ಈಜಿಪ್ಟ್ ಮತ್ತು ಇಸ್ರೇಲ್ನಿಂದ ಸುತ್ತುವರೆದಿರುವಂಥದ್ದು. ಗಾಜಾ ಸ್ಟ್ರಿಪ್ ಈಜಿಪ್ಟ್ ಮತ್ತು ಇಸ್ರೇಲ್ನೊಂದಿಗೆ ಸುತ್ತುವರೆದಿರುವಂಥದ್ದು. ಗಾಜಾ ಸ್ಟ್ರಿಪ್ ಕೂಡ ಅತ್ಯಂತ ವಿವಾದಿತ ಪ್ರದೇಶವಾಗಿದೆ. ಈ ಗಾಜಾ ಸ್ಟ್ರಿಪ್ಗಾಗಿ ಯುದ್ಧಗಳು ನಡೀತಾ ಇದ್ದಾವೆ ಸ್ನೇಹಿತರೆ. ಇನ್ನು ಮೃತ ಸಮುದ್ರ ಇಸ್ರೇಲ್ ಮತ್ತು ಜೋರ್ಡಾನ್ ದೇಶದ ಮಧ್ಯದಲ್ಲಿದೆ. ಮೃತ ಸಮುದ್ರ ಇಸ್ರೇಲ್ ಮತ್ತು ಜೋರ್ಡಾನ್ನ ಮಧ್ಯದಲ್ಲಿ ಕಂಡುಬರುವಂತಹ ಒಂದು ಸಮುದ್ರ. ಮೃತ ಸಮುದ್ರಕ್ಕೆ ಅರೇಬಿಕ್ ಲೇಕ್ ಅಂತ ಕರೀತಾರೆ. ಇದಕ್ಕೆ ಅರೇಬಿಕ್ ಲೇಕ್ ಅಂತ ಕರೀತಾರೆ. ಇದು ಏಷ್ಯಾ ಖಂಡದಲ್ಲಿ ಬರುವಂಥದ್ದು. ಮೃತ ಸಮುದ್ರ ಡೆಡ್ ಸಿ ಅಂತ ಕರೀತಾರೆ. ಇಂಪಾರ್ಟೆಂಟ್. ಇನ್ನು ನೀಲಿ ರೇಖೆ ಲೆಬನಾನ್ ಮತ್ತು ಇಸ್ರೇಲ್ನ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ LAC ಆಗಿದೆ. ಲೆಬನಾನ್ ಮತ್ತು ಇಸ್ರೇಲ್ನ ಗಡಿಗೆ ಏನಂತ ಕರೀತಾರೆ? ನೀಲಿ ರೇಖೆ. ಗಡಿ ಹೆಸರು ನೀಲಿ ರೇಖೆ ಅಂತ ಕರೀತಾರೆ. ಇಂಪಾರ್ಟೆಂಟ್.
ನೀಲಿ ರೇಖೆ ಅಂತ ಕರೀತಾರೆ. ಇನ್ನು ನಮ್ಮ ಭಾರತ ಇಸ್ರೇಲ್ನಿಂದ ಬರಾಕ್ 8 ಎಂಬ ನೆಕ್ಸ್ಟ್ ಜನ್ರೇಷನ್ ಕ್ಷಿಪಣಿಗಳನ್ನು ಆಮದನ್ನು ಮಾಡ್ಕೊಳ್ತಾ ಇದೆ. ಇಸ್ರೇಲ್ನೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾ ಇದೆ. ಭಾರತ ಇಸ್ರೇಲ್ನ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತಹ ಒಪ್ಪಂದವನ್ನು ಮಾಡಿಕೊಂಡಿದೆ. ಇಸ್ರೇಲ್ ಭಾಳಷ್ಟು ತಂತ್ರಜ್ಞಾನದಲ್ಲಿ ಮುಂದುವರೆದಿರುವಂಥ ರಾಷ್ಟ್ರ. ಇನ್ನು ಗಲೀಲಿ ಸಮುದ್ರ ಇಸ್ರೇಲ್ನಲ್ಲಿ ಕಂಡುಬರುವಂತಹ ಒಂದು ಸಿಹಿ ನೀರಿನ ಸರೋವರವಾಗಿದೆ, ಇಂಪಾರ್ಟೆಂಟ್. ಇನ್ನು ಇಸ್ರೇಲ್ ಶಾಂತಿ ಒಪ್ಪಂದಗಳನ್ನು ಮಾಡಿಕೊಂಡಿದೆ ತನ್ನ ಅಕ್ಕಪಕ್ಕದ ರಾಷ್ಟ್ರಗಳ ನಡುವೆ. ಕ್ಯಾಂಪ್ ಡೇವಿಡ್ ಒಪ್ಪಂದ 1979ರಲ್ಲಿ ಆಗುತ್ತದೆ. ಇಸ್ರೇಲ್ ಮತ್ತು ಈಜಿಪ್ಟ್ನ ನಡುವೆ ಶಾಂತಿ ಒಪ್ಪಂದ ಹೋಗ್ತದೆ, ಇಂಪಾರ್ಟೆಂಟ್. ಸಿನಾಯ್ ಮರುಭೂಮಿಯನ್ನು ಈಜಿಪ್ಟಿಗೆ ಹಿಂದಿರುಗಿಸ್ತದೆ. ಈ ಒಂದು ಒಪ್ಪಂದದ ಪ್ರಕಾರ, ಕ್ಯಾಂಪ್ ಡೇವಿಡ್ ಒಪ್ಪಂದದ ಪ್ರಕಾರ ಈಜಿಪ್ಟಿಗೆ ಸಿನಾಯ್ ಮರುಭೂಮಿಯನ್ನು ಹಿಂದಿರುಗಿಸ್ತದೆ, ಇಂಪಾರ್ಟೆಂಟ್. ಇನ್ನು ಜೋರ್ಡಾನ್ ಶಾಂತಿ ಒಪ್ಪಂದ ಇಸ್ರೇಲ್ ಮತ್ತು ಜೋರ್ಡಾನ್ ನಡುವಿನ ಸಂಬಂಧವನ್ನು ಸುಧಾರಿಸಲಿಕ್ಕೆ ಮಾಡಿಕೊಂಡಂಥ ಒಪ್ಪಂದ ಜೋರ್ಡಾನ್ ಶಾಂತಿ ಒಪ್ಪಂದ, ಇಂಪಾರ್ಟೆಂಟ್. ಇನ್ನು ಅಲ್ಲಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಅಲ್ಲಿ ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಪದ್ಧತಿ ಇದೆ. ಅನುಪಾತದ ಪ್ರಾತಿನಿಧ್ಯದ ಆಧಾರದ ಮೇಲೆ ಚುನಾವಣೆಗಳಾಗ್ತವೆ. ರಾಷ್ಟ್ರದ ಮುಖ್ಯಸ್ಥ ರಾಷ್ಟ್ರಪತಿಯವರು ಹೆಚ್ಚಾಗಿ ಔಪಚಾರಿಕ ಮಾತ್ರ. ನಮ್ಮ ದೇಶದಲ್ಲಿರುವಂತೆ ಅವರು ಔಪಚಾರಿಕ ಮಾತ್ರ. ಸರ್ಕಾರದ ಮುಖ್ಯಸ್ಥ ಪ್ರಧಾನಮಂತ್ರಿ, ಇವರು ನಿಜವಾದ ಅಧಿಕಾರವನ್ನು ಹೊಂದಿರುವಂತಹ ವ್ಯಕ್ತಿ. ಇನ್ನು ಅಲ್ಲಿಯ ಶಾಸನಸಭೆ ನೆಸೆಟ್, ಇಂಪಾರ್ಟೆಂಟ್. ಇನ್ನು ಇಸ್ರೇಲ್ ಒಂದು ಅಭಿವೃದ್ಧಿ ಹೊಂದಿದ ದೇಶ. ಮಿಡಲ್ ಈಸ್ಟ್ನ ಸೂಪರ್ ಪವರ್ ನೇಷನ್ ಅಂತ ಕರೀತಾರೆ. ಇದಕ್ಕೆ ಮಿಡಲ್ ಈಸ್ಟ್ನ ಸೂಪರ್ ಪವರ್ ನೇಷನ್ ಅಂತ ಕರೀತಾರೆ. ಅಲ್ಲಿ ಹೈಟೆಕ್ ತಂತ್ರಜ್ಞಾನ ಇದೆ, ಮಿಲಿಟ್ರಿ ತಂತ್ರಜ್ಞಾನ ಇದೆ, ವಜ್ರವನ್ನ ಕತ್ತರಿಸುವಿಕೆಯ ಮತ್ತು ಔಷಧಿಗಳ ಮತ್ತು ಕೃಷಿ ತಂತ್ರಜ್ಞಾನ ಭಾಳಷ್ಟು ಮುಂದುವರೆದಿದೆ. ಇನ್ನು ಅಲ್ಲಿನ ಹಣಕಾಸು ಕೇಂದ್ರ ಯಾವುದಂದರೆ ಟೆಲ್ ಅವೀವ. ನಮಗೆ ಹೇಗೆ ಮುಂಬೈ ಹೇಗೆ ಆರ್ಥಿಕತೆ ನಗರಿಯೋ, ಅಲ್ಲಿ ಇಸ್ರೇಲ್ಗೆ ಆರ್ಥಿಕ ಕೇಂದ್ರ ಯಾವುದಂದರೆ ಟೆಲ್ ಅವೀವ, ಇಂಪಾರ್ಟೆಂಟ್. ಇನ್ನು ಅಲ್ಲಿನ ಸಮಾಜ ಮತ್ತು ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳೋದಾದರೆ, ಯಹೂದಿಗಳು 75% ಯಹೂದಿಗಳಿದ್ದಾರೆ, ಅರಬ್ಬರು 20% ಇದ್ದಾರೆ. ಇನ್ನುಳಿದಂತೆ ಮುಸ್ಲಿಂ, ಕ್ರಿಶ್ಚಿಯನ್, ಡ್ರೂಸ್ ಜನಾಂಗಗಳು ವಾಸಿಸ್ತಾರೆ. ಇನ್ನು ಇದು ಅಮೇರಿಕದ ಪ್ರಬಲ ಮಿತ್ರ ರಾಷ್ಟ್ರವಾಗಿದೆ. ಇನ್ನು ಇಸ್ರೇಲ್ನ ಮೊಸಾದ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ಗುಪ್ತಚರ ಸಂಸ್ಥೆ. ನಮ್ಮ ದೇಶದ ಹೇಗೆ ಗುಪ್ತಚರ ಸಂಸ್ಥೆ ಎಷ್ಟು ಪ್ರಭಾವಶಾಲಿಯೋ, ಇಸ್ರೇಲ್ಗೆ ಮೊಸಾದ್ ಅಂತ ಒಂದು ಇಂಟೆಲಿಜೆನ್ಸ್ ಇದೆ. ಅದು ಭಾಳಷ್ಟು ಮುಂದುವರೆದಂತಹ ಒಂದು ಗುಪ್ತಚರ ಸಂಸ್ಥೆ. ಓಕೆ ಸ್ನೇಹಿತರೆ, ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಇಸ್ರೇಲ್ನ ಪೂರ್ವ ಗಡಿಯಲ್ಲಿರುವಂತಹ ದೇಶಗಳು ಜೋರ್ಡಾನ್ ಮತ್ತು ಸಿರಿಯಾ. ಇವು ಇಸ್ರೇಲ್ನ ಪೂರ್ವ ಗಡಿಯಲ್ಲಿ ಬರುವಂತಹ ದೇಶಗಳು. ಇಸ್ರೇಲ್ನ ಉತ್ತರ ಗಡಿಯಲ್ಲಿರುವ 2 ದೇಶಗಳು ಲೆಬನಾನ್ ಮತ್ತು ಸಿರಿಯಾ. ಇಸ್ರೇಲ್ನ ಉತ್ತರ ಗಡಿಯಲ್ಲಿರುವಂತಹ 2 ದೇಶಗಳು ಯಾವುದಂದರೆ ಲೆಬನಾನ್ ಮತ್ತು ಸಿರಿಯಾ. ಇಸ್ರೇಲ್ನ ದಕ್ಷಿಣ ತುದಿಯಲ್ಲಿರುವ ಕಡಲ ಕೊಲ್ಲಿ ಯಾವುದಂದರೆ ಅಕಾಬಾ ಕೊಲ್ಲಿ ಬರ್ತದೆ. ಇಸ್ರೇಲ್ನ ದಕ್ಷಿಣ ತುದಿಯಲ್ಲಿ ಯಾವ ಒಂದು ಕೊಲ್ಲಿ ಬರ್ತದೆ ಅಂದರೆ ಅಕಾಬಾ ಕೊಲ್ಲಿ, ಇಂಪಾರ್ಟೆಂಟ್. ಇನ್ನು ಇಸ್ರೇಲ್ನ ರಾಜಧಾನಿ ನಗರ ಜೆರೂಸಲೇಮ್, ಇಂಪಾರ್ಟೆಂಟ್. ಇಸ್ರೇಲ್ನ ಆರ್ಥಿಕ ಮತ್ತು ತಾಂತ್ರಿಕ ರಾಜಧಾನಿ ಟೆಲ್ ಅವೀವ, ಇಂಪಾರ್ಟೆಂಟ್. ಇಸ್ರೇಲ್ನ ಪ್ರಮುಖ ಬಂದರು ನಗರ ಮತ್ತು 3ನೇ ದೊಡ್ಡ ನಗರ ಯಾವುದಂದರೆ ಹೈಫಾ. ಡೆಡ್ ಸಿ ತೀರದಲ್ಲಿರುವ ಪ್ರಮುಖ ಇಸ್ರೇಲಿ ನಗರ ಯಾವುದಂದರೆ ಸದೋಮ್. ಡೆಡ್ ಸಿ ತೀರದಲ್ಲಿರುವ, ಮೃತ ಸಮುದ್ರದ ತೀರದಲ್ಲಿರುವ ಪ್ರಮುಖ ಇಸ್ರೇಲಿ ನಗರ ಸದೋಮ್ ನಗರ. ಇನ್ನು ಭೂಮಿಯ ಮೇಲಿನ ಅತ್ಯಂತ ಕೆಳಮಟ್ಟದ ಸ್ಥಳ ಯಾವುದು, ಅದು ಎಲ್ಲಿದೆ ಅಂತ ಕೇಳಿದ್ರು ಕ್ವಶನು. ಡೆಡ್ ಸಿ, ಭೂಮಿಯ ಮೇಲಿನ ಅತ್ಯಂತ ಕೆಳಮಟ್ಟದ ಸ್ಥಳ ಯಾವುದಂದರೆ ಡೆಡ್ ಸಿ. ಸಮುದ್ರ ಮಟ್ಟಕ್ಕಿಂತ ಸುಮಾರು 431 ಮೀಟರ್ ಕೆಳಗಡೆ ಇದೆ. ಇದು ಇಸ್ರೇಲ್ ಮತ್ತು ಜೋರ್ಡಾನ್ ನಡುವೆ ಕಂಡುಬರುವಂಥದ್ದು. ಇನ್ನು ಇಸ್ರೇಲ್ನ ಪ್ರಮುಖ ಸಿಹಿ ನೀರಿನ ಸರೋವರ ಯಾವುದು? ಕಿನ್ನೆರೆಟ್ ಸರೋವರ. ಇದನ್ನು ಗಲೀಲಿ ಸಮುದ್ರ ಅಂತಲೂ ಕರೀತಾರೆ, ಇಂಪಾರ್ಟೆಂಟ್. ಇನ್ನು ಇಸ್ರೇಲ್ ಮತ್ತು ಜೋರ್ಡಾನ್ ನಡುವಿನ ಗಡಿಯಾಗಿ ಹರಿಯುವ ನದಿ ಯಾವುದಂದರೆ ಜೋರ್ಡಾನ್. ಇಸ್ರೇಲ್ ಮತ್ತು ಜೋರ್ಡಾನ್ ನಡುವಿನ ಒಂದು ಗಡಿಯಾಗಿ ಹರಿಯುವಂತಹ ನದಿ ಯಾವುದಂದರೆ ಜೋರ್ಡಾನ್ ನದಿ, ಇಂಪಾರ್ಟೆಂಟ್. ಇನ್ನು ವಿವಾದಿತ ಪ್ರದೇಶಗಳಿದ್ದಾವೆ. 1967ರ 6 ಡೇ ಯುದ್ಧದಲ್ಲಿ ಸಿರಿಯಾದಿಂದ ವಶಪಡಿಸಿಕೊಂಡ ಪ್ರಸ್ಥಭೂಮಿ ಯಾವುದು? ಗೋಲನ್ ಹೈಟ್ಸ್. ಈಗ ಆಲ್ರೆಡಿ ನಾವು ತಿಳ್ಕೊಂಡಲ್ಲ ಸ್ನೇಹಿತರೆ, ಅದನ್ನು ಕ್ವೆಶನ್ ರೂಪದಲ್ಲಿದೆ, ನೋಡ್ಕೊಳ್ಳೋಣ. ಮೆಡಿಟರೇನಿಯನ್ ತೀರದಲ್ಲಿರುವ ಹಮಾಸ್ ನಿಯಂತ್ರಿಸುವ ಕಿರಿದಾದ ಪಟ್ಟಿ ಗಾಜಾ ಪಟ್ಟಿ. ಈ ಮೆಡಿಟರೇನಿಯನ್ ತೀರದಲ್ಲಿರುವಂತಹ
ಹಮಾಸ್ ನಿಯಂತ್ರಿಸುವ ಕಿರಿದಾದ ಪಟ್ಟಿ ಯಾವುದಂದ್ರೆ ಗಾಜಾ ಪಟ್ಟಿ. ಗಾಜಾ ಪಟ್ಟಿಗೆ ಸಲುವಾಗಿಯೇ ಯುದ್ಧಗಳಾಗ್ತಾ ಇದ್ದಾವೆ ಹಮಾಸ್ ಮತ್ತು ಇಸ್ರೇಲ್ನ ನಡುವೆ. ಇನ್ನು ಜೋರ್ಡನ್ ನದಿಯು ಪಶ್ಚಿಮಕ್ಕಿರುವ ಇಸ್ರೇಲ್ ಪ್ಯಾಲೆಸ್ಟೈನ್ ಸಂಘರ್ಷದ ಪ್ರಮುಖ ಪ್ರದೇಶ ಯಾವುದಂದ್ರೆ ವೆಸ್ಟ್ ಬ್ಯಾಂಕ್. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ವೆಸ್ಟ್ ಬ್ಯಾಂಕ್ ಪ್ರದೇಶಕ್ಕಾಗಿ ಯುದ್ಧಗಳಾಗ್ತಾ ಇದ್ದವು. ಇದು ಕೂಡ ಇಂಪಾರ್ಟೆಂಟ್. ಇನ್ನು ಯಹೂದಿಗಳ ಅತ್ಯಂತ ಪವಿತ್ರ ಸ್ಥಳ ಜೆರೂಸಲೇಮ್ನಲ್ಲಿರುವ ಭಿತ್ತಿ ಯಾವುದು? ಅಲ್ಲಿನ ಒಂದು ಪ್ರಮುಖ ಒಂದು ಸ್ಥಳ ಯಾವುದಂದ್ರೆ ವೆಸ್ಟರ್ನ್ ವಾಲ್ ಅಂತ, ವೈಲಿಂಗ್ ವಾಲ್ ಅಂತಲೂ ಕರೀತಾರೆ. ವೆಸ್ಟರ್ನ್ ವಾಲ್ ಅಥವಾ ವೈಲಿಂಗ್ ವಾಲ್ ಇಂಪಾರ್ಟೆಂಟ್. ಮುಸ್ಲಿಮರ 3ನೇ ಅತ್ಯಂತ ಪವಿತ್ರ ಸ್ಥಳ ಜೆರೂಸಲೇಮ್ನಲ್ಲಿರುವಂತಹ ಮಸೀದಿ ಯಾವುದು? ಅಲ್ ಅಕ್ಸಾ ಮಸೀದಿ. ಯಾವುದು? ಅಲ್ ಅಕ್ಸಾ ಮಸೀದಿ ಮತ್ತು ಡೋಮ್ ಆಫ್ ದಿ ರಾಕ್. ಮುಸ್ಲಿಮರ 3ನೇ ಪ್ರಮುಖ ಮಸೀದಿ ಎಲ್ಲಿದೆ ಅಂದರೆ ಅಲ್ ಅಕ್ಸಾ ಮಸೀದಿ ಮತ್ತು ಡೋಮ್ ಆಫ್ ದಿ ರಾಕ್ ಇಂಪಾರ್ಟೆಂಟ್. ಜೆರೂಸಲೇಮ್ನಲ್ಲಿರುವಂತಹ ಮಸೀದಿ ಅಲ್ ಅಕ್ಸಾ ಮಸೀದಿ ಇಂಪಾರ್ಟೆಂಟ್ ಇದಕ್ಕೆ. ಮತ್ತು ಡೋಮ್ ಆಫ್ ದಿ ರಾಕ್ ಇವೆರಡು ಮುಸ್ಲಿಮರಿಗೆ ಪವಿತ್ರವಾದಂತಹ ಸ್ಥಳಗಳು. ಇಸ್ರೇಲ್ನ ದಕ್ಷಿಣ ಭಾಗದಲ್ಲಿರುವಂತಹ ಮರುಭೂಮಿ ಯಾವುದು? ನೆಗವ್ ಮರುಭೂಮಿ ಇದೆ. ಇಸ್ರೇಲ್ನ ದಕ್ಷಿಣ ಭಾಗದಲ್ಲಿ ನೆಗವ್ ಮರುಭೂಮಿ. ಇಷ್ಟು ಸ್ನೇಹಿತರೆ ಇಸ್ರೇಲ್ನ ಕುರಿತು ತಿಳಿದುಕೊಂಡ್ವಿ. ಇವುಗಳು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿವೆ. ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.